ಎಲ್ರಿಗೂ ನಮಸ್ಕಾರ. ವಿದ್ಯಾಚೇತನ 2ನೇ ದಿನದ ಆಕ್ಟಿವಿಟೀಸ್ ನೋಡೋಣ. ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ಡೇ 2 ಅಂತ. ಫಸ್ಟ್ ಪೀರಿಯಡ್ ಸೇಮ್ ಗ್ರೀಟಿಂಗ್ ಆಕ್ಟಿವಿಟಿ, ಗ್ರೀಟ್, ಮೀಟ್, ಕನ್ವರ್ಸೇಷನ್ ಅಂತ ಇದೆ. ಸೊ ಫಸ್ಟ್ ಟೈಮ್ ಮಾಡಿರೋದನ್ನ ಮುಂದಿರೋದ ಭಾಗ. ಇಲ್ಲಿ ಆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಅಂದರೆ, ಮೇಕ್ ದ ಚಿಲ್ಡ್ರನ್ ಟು ಎಂಟರ್ ದ ಕ್ಲಾಸ್ ರೂಮ್ ಬೈ ಸ್ನ್ಯಾಪಿಂಗ್ ಆ್ಯಂಡ್ ಕ್ಲಾಪಿಂಗ್ ಹ್ಯಾಂಡ್ಸ್. ಸ್ನ್ಯಾಪ್ ಮಾಡ್ತಾ ಕ್ಲ್ಯಾಪ್ ಮಾಡ್ತಾ, ಸ್ನ್ಯಾಪ್ ಅಂದರೆ ಚಿಟಿಕೆ ಹೊಡ್ಕೊಂಡು ಬರಬೇಕು, ಈ ಥರ ಚಿಟಿಕೆ ಹೊಡ್ಕೊಂಡು ಬರಬೇಕು. ಇನ್ಸ್ಟೆಡ್ ದೆಮ್ ಟು ಸ್ಟ್ಯಾಂಡ್ ಇನ್ ಅ ಸರ್ಕಲ್, ಅಂದರೆ ಸ್ನ್ಯಾಪ್ ಮಾಡ್ಕೊಂಡು ಕ್ಲ್ಯಾಪ್ ಮಾಡ್ಕೊಂಡು ಒಳಗಡೆ ಎಂಟರ್ ಆಗಬೇಕು. ಬಂದ ತಕ್ಷಣ ಸರ್ಕಲಲ್ಲಿ ನಿಲ್ಲಬೇಕು. ಟೆಲ್ ದ ಚಿಲ್ಡ್ರನ್ ಟು ಡೂ ದ ಕ್ಲ್ಯಾಪ್ ಪಿಂಚ್ ಆ್ಯಕ್ಟಿವಿಟಿ. ರಿಪೀಟ್ ದ ಆ್ಯಕ್ಟಿವಿಟಿ 3 to 4 times. ಕ್ಲ್ಯಾಪ್ ಪಿಂಚ್ ಆ್ಯಕ್ಟಿವಿಟಿ ಅಂತ ಹೇಳಿ ಮಾಡಿಸ್ಬೇಕು. ಸೊ ಅದನ್ನು ರಿಪೀಟ್ ಮಾಡೋಕ್ಕೆ 1-2-3 ಸಲ 3-4 ಸಲ ರಿಪೀಟ್ ಮಾಡಿ ಮಕ್ಕಳಿಗೆ ಗ್ರೀಟ್ ಮಾಡ್ತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಬಂದು ಸೆಕೆಂಡ್ ಪೀರಿಯಡು ಮೈ ಟೈಮ್. ಸೊ ಇಲ್ಲಿ ಮೈ ಟೈಮಲ್ಲಿ ಮೈ ನೇಮ್ ಅಂತ ಹೇಳಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಮೈ ಟೈಮಲ್ಲಿ ಮೈ ನೇಮ್ ಏನು ಕಾಂಪಿಟೆನ್ಸಿ ಏನು ಅಂತಂದರೆ, ಸೆಲ್ಫ್ ಅವೇರ್ನೆಸ್, ಡೆವಲಪ್ಮೆಂಟ್ ಆಫ್ ಪಾಸಿಟಿವ್ ಸೆಲ್ಫ್ ಕಾನ್ಸೆಪ್ಟ್ಸ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಅಬ್ಜೆಕ್ಟಿವ್ ಏನಂದರೆ, ದ ಚೈಲ್ಡ್ ವಿಲ್ ಸೇ ಹೀಸ್ ನೇಮ್, ಅವ್ರ ಮಗು ಅವ್ರ ಹೆಸರು ಹೇಳುತ್ತೆ. ಮಟೀರಿಯಲ್ಸ್ ಏನಂದರೆ, ಸ್ಮಾಲ್ ಬಾಲ್ ವಿಚ್ ಶುಡ್ ಬಿ ಈಸಿ ಟು ಹೋಲ್ಡ್ ಆ್ಯಂಡ್ ಥ್ರೋ, ಆರ್ ಪೇಪರ್ ಬಾಲ್ ಆಗಿರ್ಬೋದು, ಸ್ವಲ್ಪ ಗುರ ಇರ್ತಕ್ಕಂಥ ಬಾಲ್ನ ತೊಗೊಳ್ಬೇಕು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಈ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಆ್ಯಕ್ಟಿವಿಟಿ ಹೇಗೆ ಮೆಥಡ್ ಅಂತಂದರೆ, ಪ್ಲೇ ಮ್ಯೂಸಿಕ್ ಆ್ಯಂಡ್ ಇನ್ಸ್ಟ್ರಕ್ಟ್ ದ ಚಿಲ್ಡ್ರನ್ ಟು ಡ್ಯಾನ್ಸ್ ಟು ದ ಮ್ಯೂಸಿಕ್. Whenever the music starts, each child must immediately stand like an idol and remain in that position until the music starts again. ಅಂದರೆ ಸ್ಟ್ಯಾಚ್ಯೂ ಅಂತ ಮಕ್ಕಳು ಆಟ ಆಡ್ತಾರಲ್ಲ ಆ ಥರ. ಸೊ ಮ್ಯೂಸಿಕ್ ಹಾಕಬೇಕು, ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಮ್ಯೂಸಿಕ್ ಸ್ಟಾಪ್ ಆಗುತ್ತೆ ಮಕ್ಕಳು ಐಡಲ್ ಆಗಿ ನಿಲ್ಲಬೇಕು. ಸೊ ಮತ್ತೆ ಏನು ಮಾಡಬೇಕು, ಅವರು ಮತ್ತೆ ಮ್ಯೂಸಿಕ್ ಸ್ಟಾರ್ಟ್ ಆದಾಗ ಮಾತ್ರ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಐಡೆಂಟಿಫೈ ದ ಚೈಲ್ಡ್ ಹೂ ಈಸ್ ನಾಟ್ ಸ್ಟ್ಯಾಂಡಿಂಗ್ ಸ್ಟಿಲ್ and ask him to say, hello, good morning, my name is. That child is out of the game. ಸೊ ಇಲ್ಲಿ ನಾವು ಇದನ್ನು ಫನ್ನಾಗಿ ಆಟ ಆಡಿಸ್ತಿದ್ವಿ, ಮ್ಯೂಸಿಕ್ಕು ಕೇಳಿಸೋದು, ಸ್ಟ್ಯಾಚ್ಯೂ ಮಾಡೋದು, ಅದನ್ನೆಲ್ಲ. ಸೊ ಇದರಿಂದ ಒಂದು ಲರ್ನಿಂಗನ್ನು ಮಾಡ್ತಕ್ಕಂಥದ್ದು. ಮಕ್ಕಳು ಡ್ಯಾನ್ಸ್ ಮಾಡಬೇಕು. ಯಾರು ಸರಿಯಾಗಿ ಸ್ಟ್ಯಾಚ್ಯೂ ನಿಲ್ಲಲ್ಲ ಅವ್ರು ಏನು ಮಾಡಬೇಕು, ಆ ಗೇಮಿಂದ ಔಟ್ ಆಗ್ತಾರೆ. ಸೊ ಔಟ್ ಆಗೋಕ್ಕಿಂತ ಮುಂಚೆ ಹೆಲೋ, ಗುಡ್ ಮಾರ್ನಿಂಗ್, ಮೈ ನೇಮ್ ಈಸ್ ಅಂತ ಹೇಳಿ, ತಮ್ಮ ಹೆಸರು ಹೇಳಿ ಅವರಲ್ಲಿಂದ ಹೋಗಬೇಕು. ಪ್ಲೇ ದ ಮ್ಯೂಸಿಕ್ ಆ್ಯಂಡ್ ರಿಪೀಟ್ ದ ಆ್ಯಕ್ಟಿವಿಟಿ. ಮೇಕ್ ಶೋರ್ ಎವ್ರಿ ಒನ್ ಗೆಟ್ಸ್ ಅ ಚಾನ್ಸ್ ಟು ಇಂಟ್ರೊಡ್ಯೂಸ್ ದೆಮ್ಸೆಲ್ಫ್. ಸ್ವಲ್ಪ ಎಲ್ಲರೂ ಹಂಗೆ ಮಾಡೋ ಥರ, ಅಂದರೆ ಎಲ್ಲರೂ ಇನ್ವಾಲ್ವ್ ಆಗಬೇಕು ಆ್ಯಕ್ಟಿವಿಟಿಲಿ, ಮಕ್ಕಳು ಪ್ರತಿಯೊಬ್ಬರು ಅಂಥದ್ದು ಇದು ಒಂದು. ನೆಕ್ಸ್ಟ್, ಟೀಚರ್ ವಿಲ್ ಇಂಟ್ರಡ್ಯೂಸ್ ಟು ಯೂಸ್ ಆಫ್ ದ ಮೆಟೀರಿಯಲ್ಸ್ ಆಸ್ ಪಾರ್ಟ್ ಆಫ್ ಲರ್ನಿಂಗ್ ರೆಡಿನೆಸ್. ಆಸ್ಕ್ ಕ್ವಶನ್ಸ್ ಟು ದ ಚಿಲ್ಡ್ರನ್ ಟು ಎನ್ಶೋರ್ their understanding. Half-wise advisory activities are provided and additional activities can be planned for children to facilitate achievement of competencies ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸ್ವಲ್ಪ ಇವರು ಕೆಲವೊಂದನ್ನು ಹೇಳಿದಾರಲ್ಲ. ಸೊ ನೆಕ್ಸ್ಟ್ ನಾವು ಕೂಡ ಕೆಲವೊಂದು ಪ್ಲ್ಯಾನ್ ಮಾಡ್ಕೋಬೇಕು, ಅಡಿಷನಲ್ ಪ್ಲ್ಯಾನ್ ಮಾಡ್ಕೋಬೇಕಂತ ಹೇಳ್ತಾರೆ. ಸೊ ಮ್ಯಾಥಮೆಟಿಕ್ಸ್ ಕಾರ್ನರ್ದ ಆ್ಯಕ್ಟಿವಿಟಿನ ಇಲ್ಲಿ ಹೇಳಿದ್ದಾರೆ, ನೋಡೋಣ. ಕೆಪಾಸಿಟಿ. Classify objects based on size, height, tall, heaviness, lightness, and so on. Image comparison of numbers. Activity ಏನು ಬೇಕು, ಮ್ಯಾಚ್ ದ ಶೇಪ್ ಕಾರ್ಡ್ಸ್ ಟು ಎ ಶೇಪ್ ಚಾರ್ಟ್. ಒಂದು ಶೇಪ್ ಚಾರ್ಟ್ಗೆ ಶೇಪ್ ಕಾರ್ಡ್ಸ್ನ ಮ್ಯಾಚ್ ಮಾಡೋದು. ಕಂಪೇರ್ ಆ್ಯಂಡ್ ಅರೇಂಜ್ ದ ಪ್ಯಾರಲಗ್ರಾಮ್ಸ್. ಇದೇ ಥರ ಇರ್ತಕ್ಕಂಥ ವಸ್ತುಗಳನ್ನು ಕಂಪೇರ್ ಮಾಡಬೇಕು ಮತ್ತು ಅರೇಂಜ್ ಮಾಡಬೇಕು. ಡಯಾಗ್ರಾಮ್ಸ್ with different horizontal figures, different planes cut from colored sheet. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರಲ್ವ, ಈ ಥರ ಡಿಫ್ರೆಂಟ್ ಶೇಪ್ಸ್ ಕಲರ್ ಪೇಪರಿಂದ ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ಏನು ಮಾಡಬೇಕು ನೋಡೋಣ, ಮೆಥಡ್ ಏನಿದೆ ಅಂತ. ಸೊ ಮೆಥಡು, ಎ ಚಾರ್ಟ್ ಕಂಟೈನಿಂಗ್ ವೇರಿಯಸ್ ಫಿಗರ್ಸ್ ಶುಡ್ ಬಿ ಪ್ಲೇಸ್ಡ್ ಆನ್ ದ ಫ್ಲೋರ್, ಮ್ಯಾಚಿಂಗ್ ದ ಕೌಂಟರ್ಸ್ ಆಫ್ ದ ಕಲರ್ಡ್ ಶೀಟ್ ಟು ದ ಫಿಗರ್ ಆನ್ ದ ಫಿಗರ್. ಡಿಸ್ಕವರಿ ಆರ್ ಸೈನ್ಸ್ ಕಾರ್ನರ್. ಸೊ ಇದು ಮ್ಯಾಥ್ ಕಾರ್ನರಲ್ಲಿ ಮಗು ಇವತ್ತೇನು ಮಾಡಬೇಕು ಅಂದರೆ, ಕಟ್ ಮಾಡಿರ್ತಕ್ಕಂಥ ಆಲ್ರೆಡಿ ಶೇಪ್ ಇರೋದನ್ನು ಮೊದಲು ನಾವು ಎಂದು ಫ್ಲೋರ್ ಮೇಲೆ ಇಡಬೇಕು. ಸೊ ಮಗು ಸೇಮ್ ಶೇಪಲ್ಲಿರೋದು ಶೀಟ್ಗಳನ್ನು ಅಲ್ಲಿ
ಒಂದು ಸೇಮ್ ಏನು ನಾವು ಮೊದಲೇ ಇಟ್ಟಿರ್ತೀವಲ್ಲ, ಸೊ ಸ್ಕ್ವೇರ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, ಹಾರ್ಟ್ ಶೇಪು, ಟ್ರಯಾಂಗಲ್ಸು, ಸ್ಟಾರ್ಸ್, ಸರ್ಕಲ್ಲು, ಈ ಥರ ಶೇಪ್ಸ್ಗಳನ್ನು ಇಟ್ಟಿರಬೇಕು. ಅಂಥದ್ದು ಸುಮಾರಷ್ಟು ಇರುತ್ತೆ. ಸೊ ಅದನ್ನು ಮಗು ಏನು ಮಾಡುತ್ತೆ ಅಂತಂದರೆ ಕಂಪೇರ್ ಮಾಡಿ ಅದನ್ನು ಅರೇಂಜ್ ಮಾಡುತ್ತೆ ಸೇಮ್ ಇದನ್ನು. ಬೇರೆ ಕಲರ್ ಇದ್ದರೂ ಕೂಡ, ಸೊ ನೋಡಿ ಇಲ್ಲಿ ಮಗುಗೆ ಇನ್ನೂ ಒಂದು ಹೇಳಬೇಕು, ಡೋಂಟ್ ಮ್ಯಾಟರ್ ಆಫ್ ದ ಕಲರ್. ಇಲ್ಲಿ ಕಲರ್ ಒಂದು ಮ್ಯಾಟರ್ ಆದರೆ ಇನ್ನೊಂದ್ಸಲ ಕಲರಲ್ಲಿ ಅರೇಂಜ್ ಮಾಡು ಅಂತ ಹೇಳ್ಬೋದು. ಕಲರಲ್ಲಿ ಅರೇಂಜ್ ಮಾಡಿದಾಗ ಡಿಫ್ರೆಂಟ್ ಶೇಪ್ಸ್ ಬರ್ಬೋದು. ಯಾಕಂದರೆ ನಾವು ಕಟ್ ಮಾಡಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಒಂದೇ ಕಲರಿಂದ ಒಂದು ಶೇಪನ್ನು ಒಂದೇ ಕಲರ್ ಪೇಪರ್ ಕಟ್ ಮಾಡ್ತೀವ ಹೇಗೆ ಗೊತ್ತಿಲ್ಲ, ಅದು ನಮ್ಮ ಮೇಲೆ ಡಿಪೆಂಡು. ನೆಕ್ಸ್ಟು ಶೇಪ್ ಮೇಲೆ ಅರೇಂಜ್ ಮಾಡ್ತಕ್ಕಂಥದ್ದು. ಸೊ ಡಿಫ್ರೆಂಟಾಗಿ ಥಿಂಕ್ ಮಾಡುತ್ತೆ ಮಗು. ಸೊ ದಿಸ್ ಈಸ್ ಮ್ಯಾಥ್ ಕಾರ್ನರ್ ಆ್ಯಕ್ಟಿವಿಟಿ. ಇನ್ನು ಬಂದು ಸೈನ್ಸ್ ಕಾರ್ನರ್ ಆ್ಯಕ್ಟಿವಿಟಿ ಇಲ್ಲಿ ಕೊಟ್ಟಿದ್ದಾರೆ, ಸರಿಯಾಗಿ ನೋಡ್ಕೊಳ್ಳೋಣ. ಡಿಸ್ಕವರಿ ಆರ್ ಸೈನ್ಸ್ ಕಾರ್ನರ್. ಎಬಿಲಿಟಿ ಏನಿದೆ ಅಂದರೆ ಟು ಡೆವಲಪ್ ಸೈಂಟಿಫಿಕ್ ಎಕ್ಸ್ಪ್ಲೋರೇಟರಿ ಆ್ಯಂಡ್ ಥಿಂಕಿಂಗ್ ಆ್ಯಟಿಟ್ಯೂಡ್ಸ್ ಅಂತ. ಸೊ ರಂಗಿನಾಟ ಅಂತಕ್ಕಂಥ ಒಂದು ಆ್ಯಕ್ಟಿವಿಟಿ ಹೆಸರು ನೋಡಿ, ವಾಟ್ ಅ ನೇಮ್. ಆ್ಯಕ್ಟಿವಿಟಿ ನೇಮ್ ರಂಗಿನಾಟ. ಪರ್ಪಸ್ ಏನು? ಎಕ್ಸ್ಪ್ಲೋರೇಟರಿ ವಿತ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಡೆವಲಪ್ಸ್ ಥಿಂಕಿಂಗ್ ಆ್ಯಟಿಟ್ಯೂಡು. ಮಟೀರಿಯಲ್ಸ್ ಏನು ಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕಪ್ಸ್, ವಾಟರ್ ಮತ್ತು ಕಲರ್ಸ್. ಮೆಥಡ್ ಏನು ಮಾಡಬೇಕು ಅಂತಂದರೆ ಚಿಲ್ಡ್ರನ್ ವಿಲ್ ಅಬ್ಸರ್ವ್ ದ ಚೇಂಜಸ್ ಕಾಸ್ಡ್ ಬೈ ಮಿಕ್ಸಿಂಗ್ ಕಲರ್ಸ್ ಇನ್ ವಾಟರ್. ಸೊ ಅಲ್ಲಿ ಒಂದು ಕಲರ್ ಕಪ್ಪನ್ನು ಇಟ್ಕೊಂಡು ಅದರಲ್ಲಿ ಕಲರ್ಸ್ನ ಮಿಕ್ಸ್ ಮಾಡಿದಾಗ ಅದು ಟ್ರಾನ್ಸ್ಪರೆಂಟ್ ಕಪ್ಪನ್ನು ಯೂಸ್ ಮಾಡಿ ಅಂತ ಹೇಳಿದರೆ, ಸೊ ಮಗುವಲ್ಲಿ ನೋಡಬೇಕು ಕಲರ್ನ ಮಿಕ್ಸ್ ಮಾಡಿದಾಗ ಏನು ಚೇಂಜಸ್ ಆಯಿತು ಅಂದರೆ ಯಾವ ಕಲರ್ಸ್ನ ಮಿಕ್ಸ್ ಮಾಡಿದಾಗ ಬೇರೆ ಡಿಫ್ರೆಂಟ್ ಕಲರ್ ಬಂತು ಅನ್ನೋತಕ್ಕಂಥದ್ದನ್ನು ಇಲ್ಲಿ ಮಗು ಏನೋ ಕಲಿಯುತ್ತೆ. ಇನ್ನು ನೆಕ್ಸ್ಟ್ ಕಾರ್ನರ್ ಬಂದು ಡಾಲ್ಸ್ ಕಾರ್ನರ್. ಸ್ಟ್ರೆಂತ್ಸ್, ಬ್ಯೂಟಿ, ಪರ್ಸ್ನಲ್ ಕ್ಲೀನ್ನೆಸ್, ಎಕ್ಸ್ಪ್ರೆಷನ್ ಕ್ಲೀಸ್ ಆ್ಯಂಡ್ ಕ್ರಿಯೇಟಿವಿಟಿ. ಡಾಲ್ ಸ್ಟೆಪ್, ಮೈ ಸ್ಟೆಪ್ ಅಂತ. ಸೊ ಇಲ್ಲಿ ಏನು ಅಂತಂದರೆ ಟು ಡೆವಲಪ್ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ವೈಸ್ ಡೆವಲಪ್ಮೆಂಟ್ ಆಫ್ ಐ ಆ್ಯಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಹೇಳಿ ಬರುತ್ತೆ. ಸೊ ಮೆಟೀರಿಯಲ್ಸ್ ಏನು ಬೇಕು ಅಂತಂದರೆ ಇದಕ್ಕೆ ಮೆಟೀರಿಯಲ್ಸು ಅನಿಮಲ್, ಬರ್ಡ್, ಮ್ಯಾನ್ ಪಪೆಟ್ಸ್, ಪೇಂಟ್ಸ್, ಡ್ರಾಯಿಂಗ್ ಶೀಟ್ಸ್, ಪ್ಲೇಟ್ಸ್ ಬೇಕು. ಮೆಥಡ್ ಏನಂದರೆ ಡಿಪ್ ಪಪೆಟ್ಸ್ ಫೀಟ್ ಆನ್ ಪೇಂಟ್ ಆ್ಯಂಡ್ ಮೇಕ್ ಫುಡ್ ಮೌಲ್ಡ್ಸ್ ಆನ್ ಡ್ರಾಯಿಂಗ್ ಶೀಟ್, ಕ್ರಿಯೇಟಿಂಗ್. ಸೊ ಇದು ಏನು ಅಂದರೆ ಡಾಲ್ ಫೂಟನ್ನು ಪೇಂಟ್ ಮೇಲೆ ಹಚ್ಚಿ ಒಂದು ಶೀಟ್ ಮೇಲೆ ಫೂಡ್ಸ್ನ ಪ್ರಿಂಟ್ ಹಾಕ್ಕೊಂಡು ಹೋಗೋದು. ದಿಸ್ ಈಸ್ ಡಾಲ್ ಕಾರ್ನರ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ಯಾವುದು? ಬಿಲ್ಡಿಂಗ್ ಬ್ಲಾಕ್ಸ್ ಕಾರ್ನರಲ್ಲಿ ಏನು ಆ್ಯಕ್ಟಿವಿಟಿ ಇದೆ ಅಂದರೆ ಅಚೀವಿಂಗ್ ಹ್ಯಾಂಡ್ ಐ ಕೋಆರ್ಡಿನೇಷನ್, ಕ್ಲಾಸಿಫಿಕೇಶನ್ ಆಫ್ ಆಬ್ಜೆಕ್ಟ್ಸ್ ಟು ಕ್ಲಾಸಿಫೈ ಆಬ್ಜೆಕ್ಟ್ಸ್ ಬೇಸ್ಡ್ ಆನ್ ದೇರ್ ಸೈಜ್, ಬ್ಲಾಕ್ಸ್ ಆಫ್ ಲರ್ನಿಂಗ್ ಕಿಟ್ ಇಫ್ ನಾಟ್ ಅವೈಲೇಬಲ್. ನಿಮ್ಮ ಹತ್ರ ಬಿಲ್ಡಿಂಗ್ ಬ್ಲಾಕ್ಸ್ ಇರಲಿಲ್ಲ ಅಂದರೆ ಸೋಪ್ ಬಾಕ್ಸು, ಫೈರ್ ಫ್ಯಾಕ್ಸು, ಪೇಸ್ಟ್ ಬಾಕ್ಸು, ಕಾರ್ಡ್ಬೋರ್ಡ್ ಬಾಕ್ಸಸ್ನ ಯೂಸ್ ಮಾಡಿ. ಏನು ಮಾಡಿ ಇಲ್ಲಿ ಅಂದರೆ ಲಾರ್ಜ್, ಸ್ಮಾಲ್ ಅಂತ ಹೇಳಿ ಸಾರ್ಟ್ ಮಾಡಬೇಕು. ಡಿಫ್ರೆಂಟ್ ಸೈಜಲ್ಲಿರ್ತಕ್ಕಂಥದ್ದು ಆನ್ ದ ಬೇಸಿಸ್ ಆಫ್ ಸೈಜಲ್ಲಿ ಒಂದು ಬಾಕ್ಸ್ಗಳನ್ನು ಮಾಡಬೇಕು. ಬಿಲ್ಡಿಂಗ್ ಬ್ಲಾಕ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ರಿಯಲ್ ಒಂದು ಇರ್ತಕ್ಕಂಥ ಯಾವುದಾದ್ರೂ ಸೋಪ್ ಬಾಕ್ಸು, ಫೈರ್ ಪ್ಯಾಕ್ಸು, ಪೇಸ್ಟ್ ಬಾಕ್ಸು, ಬೇರೆ ಏನಾದರೂ ಒಂದು ಮೆಟೀರಿಯಲ್ಸ್ ಬಾಕ್ಸ್ಗಳಿದ್ದರೆ ಅದನ್ನು ಯೂಸ್ ಮಾಡಬೇಕು. ಇದು ಮೈ ಟೈಮಲ್ಲಿ 4 ಕಾರ್ನರ್ಲಿರೋ 4 ಥರದ್ದು ಆ್ಯಕ್ಟಿವಿಟೀಸು. ಮಗು ಯಾವ ಆ್ಯಕ್ಟಿವಿಟಿ ಬೇಕಾದರೂ ಚೂಸ್ ಮಾಡಿಕೊಂಡು ಈ ಆ್ಯಕ್ಟಿವಿಟಿನ ಮಾಡಬಹುದು. ಸೊ ಗೋ ಟು ದ ನೆಕ್ಸ್ಟ್ ಪೀರಿಯಡ್. ಥರ್ಡ್ ಪೀರಿಯಡಲ್ಲಿ ಏನಂದರೆ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್ ಪೀರಿಯಡ್ ಇದು. ಸೊ ಇಲ್ಲಿ ದ ಕಾನ್ಸೆಪ್ಟ್ ಆಫ್ ಫಾರ್ಮಿಂಗ್, ಐಡೆಂಟಿಫೈ ಆ್ಯಂಡ್ ನೇಮಿಂಗ್ ದ ಆ್ಯಕ್ಟಿವಿಟಿ. ಟು ಐಡೆಂಟಿಫೈ ನೇಮ್ ವೇರಿಯಸ್ ಶೇಪ್ಸ್, ವೇರಿಯಸ್ ಸ್ಪೀಕರ್ಸ್ ಆ್ಯಂಡ್ ಆಡಿಯೋ ಪ್ಲೇಯರ್, ಟಿ ವಿ. ಸೊ ಏನು ಬೇಕಿಲ್ಲಿ? ವೇರಿಯಸ್ ಸ್ಪೀಕರ್ಸ್ ಬೇಕು, ಆಡಿಯೋ ಪ್ಲೇಯರ್ ಬೇಕು, ಟಿ ವಿ ಬೇಕು. ಮೆಥಡ್ ಏನು, ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂದರೆ ಗಿವ್ ಡಿಫ್ರೆಂಟ್ ಫಿಗರ್ಸ್ ಟು ಈಚ್ ಚೈಲ್ಡ್, ಪ್ಲೇ ಎ ಸಾಂಗ್ ಆರ್ ಪೊಯಮ್ ಅಬೌಟ್ ಶೇಪ್ಸ್ ಆರ್ ಸಿಂಗ್. ನೀವಾದರೂ ಹೇಳಿ, ಪ್ಲೇನಾದರೂ ಮಾಡಿ, ಬಟ್ ಶೇಪ್ಸ್ ಬಗ್ಗೆ ಇರೋ ಹಾಡನ್ನು ಮಾಡಿ. ಲೆಟ್ ದ ಚಿಲ್ಡ್ರನ್ ರಿಪೀಟ್ ದ ಸಾಂಗ್ ಪಾಯಿಂಟಿಂಗ್ ಔಟ್ ದ ಫಿಗರ್ಸ್ ಇನ್ ದ ಸಾಂಗ್ ಅಥವಾ ವರ್ಸ್. Encourage each child to touch and look at the figure mentioned in the song. Then provide the children to talk about a figure.
introducing figures in maths kit, playing a game using moment figures for learning mathematics. ಇಲ್ಲಿ ಫಿಗರ್ಸ್ ಒಂದು ಸಾಂಗನ್ನು ಹೇಳಿ ಅಲ್ಲಿ ಏನು ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು. ಪ್ಲೇಯಿಂಗ್ ಎ ಗೇಮ್ ಯೂಸಿಂಗ್ ಮೂಮೆಂಟ್ ಫಿಗರ್ಸ್ ಫಾರ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್. ಮೂಮೆಂಟ್ಸ್ ಫಿಗರ್ಸ್ಗಳು ಮಾಡಿ ಮಕ್ಕಳಿಗೆ ಕಲಿಸ್ಬೋದು. ಸೊ ನೆಕ್ಸ್ಟ್ ಪೀರಿಯಡ್ 4ಅಲ್ಲಿ ಕ್ರಿಯೇಟಿವ್ ಆರ್ಟ್ಸ್ ಅಂತ ಇದೆ. ನೆಕ್ಸ್ಟು ಕ್ರಿಯೇಟಿವ್ ಆರ್ಟ್ಸ್, ಡೆವಲಪ್ಮೆಂಟ್ ಆಫ್ ಫೈನ್ ಮೋಟರ್ ಸ್ಕಿಲ್ಸ್ ಆರ್ ಕ್ರಿಯೇಟಿವಿಟಿ ಅಂತ ಇದೆ. ಮೇಕಿಂಗ್ ಕಾಲೇಜ್ ಆ್ಯಕ್ಟಿವಿಟಿ ಹೆಸರು. ಪರ್ಪಸ್ ಏನು ಅಂದರೆ ಫೆಸಿಲಿಟೇಟ್ ದ ಡೆವಲಪ್ಮೆಂಟ್ ಆಫ್ ಫೈನ್ ಮಸಲ್ಸ್. ಸೊ ಕ್ರಿಯೇಟಿವ್ ಆರ್ಟಲ್ಲಿ ಮೋಟರ್ ಸ್ಕಿಲ್ಸ್ ಫಸ್ಟ್ ಡೇ ಬಂದಿತ್ತಲ್ವ, ಸೊ ಇಲ್ಲಿ ಮಸಲ್ಸ್ನ ಡೆವಲಪ್ಮೆಂಟ್ ಮಾಡೋದು. ಟು ಎಕ್ಸ್ಪ್ರೆಸ್ ದ ಆರ್ಟಿಸ್ಟ್ರಿ ಆನ್ ಒನ್ ಸೆಲ್ಫ್, ಟು ನೋ ಹೌ ಟು ವರ್ಕ್ ವಿತ್ ಇನ್ ಅ ಫ್ರೇಮ್ ವರ್ಕ್, ಕಾನ್ಸೆಪ್ಟ್ ಆಫ್ ಪ್ಲೇಸ್, ಗೇನ್ಸ್ ಗ್ರಿಪ್ ಟು ಕಟ್ ಆ್ಯಂಡ್ ಗ್ರ್ಯಾಬ್ ಆಬ್ಜೆಕ್ಟ್ಸ್. ಸೊ ಒಂದು ಕಟ್ ಮಾಡೋದು ಆ ಥರದ್ದು. ಮೆಥಡ್ ಏನಂದರೆ, ಟೆಲ್ ದ ಚಿಲ್ಡ್ರನ್ ಟು ಟೇರ್ ದ ಪೇಪರ್ ಇಂಟು ಸ್ಮಾಲ್ ಪೀಸಸ್, ದೆನ್ ಆಸ್ಕ್ ದೆಮ್ ಟು ಪೇಸ್ಟ್ ದ torn sheet on the given line drawings. The line drawings can be pictures of trees, huts, animals or any other objects. Allowing the children to make their own collage by gluing pieces of paper into any design they have created. Pieces of old cloth and other waste materials of leaves, petals, etc. can be used for pasting in college activity. ಏನಿದು ಅಂತಂದರೆ, ಇದೇನಿಲ್ಲ, ಒಂದು ಶೀಟ್ ತಗೋಬೇಕು. ಆ ಶೀಟ್ ಒಳಗಡೆ ಒಂದು ಲೈನ್ ಡ್ರಾಯಿಂಗನ್ನು ಮಾಡಿರಬೇಕು. ಇಟ್ ಮೇ ಬಿ ದ ಟ್ರೀ ಅಥವಾ ಅನಿಮಲ್ ಆಗಿರಲಿ, ಹಟ್ ಆಗಿರಲಿ, ಏನಾದರೂ ಆಗಿರಲಿ. ಸೊ ಇದು ಒಂದು ಕಾಲೇಜನ್ನು ಪಿಕ್ಚರ್ ಲೈನ್ ಡ್ರಾಯಿಂಗನ್ನು ಮಾಡಬೇಕು. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಕಲರ್ ಪೇಪರ್ನ ಕೊಟ್ಬಿಟ್ಟು ಮಕ್ಕಳಿಗೆ ಅದನ್ನು ಟೇರ್ ಮಾಡೋಕ್ಕೆ ಇರಬೇಕು. ಒಂದು ಪೇಪರ್ ಕೊಟ್ಟು ಅದನ್ನು ಕಟ್ ಮಾಡಿರಿ, ಸಣ್ಣ ಸಣ್ಣ ಪೀಸ್ ಮಾಡೋದು. ಈ ಪೀಸ್ನ ಈ ಒಂದು ಲೈನ್ ಶೇಪ್ ಪಿಕ್ಚರ್ ಏನಿರುತ್ತಲ್ವ ಇದ್ರ ಮೇಲೆ ಅಂಟಿಸ್ಕೊಂಡು ಹೋಗ್ತಕ್ಕಂಥದ್ದು. ದಿಸ್ ಈಸ್ ಪೀರಿಯಡ್ 4 ಆ್ಯಕ್ಟಿವಿಟಿ. ಇಷ್ಟೇ. ಪೀರಿಯಡ್ 5ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇರ್ತಕ್ಕಂಥದ್ದು. ಅವೇರ್ನೆಸ್ ಆಫ್ ಸೌಂಡ್ ಸಿಂಬಲ್ಸ್, ಲೆಟರ್ ಸೌಂಡ್ ಅಸೋಸಿಯೇಷನ್ ಆ್ಯಕ್ಟಿವಿಟಿ. ಸೊ ಲೆಟರ್ ಸೌಂಡ್ ಆ್ಯಕ್ಟಿವಿಟಿ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಸೊ ಏನಪ್ಪ ಅಂತಂದರೆ, ಐಡೆಂಟಿಫೈ ಆ್ಯನ್ ಆಬ್ಜೆಕ್ಟ್ ಬೈ ದ ಇನಿಷಿಯಲ್ ಲೆಟರ್ ಆಫ್ ದ ನೇಮ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒಂದು ಏನು, ಆ್ಯಪಲ್, ಆ್ಯಪಲ್, ಬಾಲ್, ಕ್ಯಾಟ್. ಸೊ ವಾಟ್ ಈಸ್ ದ ಇನಿಷಿಯಲ್ ಸೌಂಡ್ ಆಫ್ ಪರ್ಟಿಕ್ಯುಲರ್ ವರ್ಡ್. ಒಂದು ವರ್ಡನ್ನು ಹೇಳಿ ಅದ್ರದ್ದು ಫಸ್ಟ್ ಸೌಂಡ್ ಏನು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಎಬಿಲಿಟಿ ಇದೆ. ಸೊ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಮೆಟೀರಿಯಲ್ಸ್ ಏನು ಬೇಡ ಅಂತ ಹೇಳಿದರೆ, ನೆಸೆಸರಿ ಮೆಟೀರಿಯಲ್ಸ್ ನಿಲ್ಲಿಸಿದೆ. ಸೊ ಕ್ಲಾಸ್ ರೂಮ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ಬೋದು ನಾವು. ಗೆಸ್ ದ ನೇಮ್ ಆಫ್ ದ ಅಬ್ಜೆಕ್ಟ್ ಇನ್ ದ ಕ್ಲಾಸ್ ರೂಮ್ ಥ್ರೂ ಕ್ಲೂಸ್, ಆರ್ಗನೈಸ್ ದ ಟೇಬಲ್. ಆಮೇಲೆ ಛೇ, ಬ್ಯಾಗ್, ಹಿಂಗೆ ಯಾಕೆ ಇಲ್ಲಿ ಹೇಳಕತ್ತೀನಿ ಪಪ್ಪ ಅಂತಂದರೆ, ಸೊ ಪೆನ್ಸಿಲ್ ಅಂತಂದ ತಕ್ಷಣ ಪೇ ಅಂತಂದು ಹೇಳ್ತಾರೆ. ಟೇಬಲ್ ಅಂದರೆ ಟೇ ಅಂತಾರೆ, ಸೌಂಡ್ ಅಂತ ಹೇಳಲ್ಲ, ಸೌಂಡ್ ಅಂತ ಹೇಳಲ್ಲ ಅವ್ರ ಮಕ್ಕಳು. ಸೊ ಅದಕ್ಕೆ ಆ ಥರ ಕೆಲವೊಂದು ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಹೇಳಿ ಮಕ್ಕಳಿಗೆ ಸೊ ಒಂದು ವರ್ಡಿಂದು ಫಸ್ಟ್ ಸೌಂಡ್ ಏನಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಕೊಡ್ಬೋದು. ದಿಸ್ ಇಸ್ ಸೆಕೆಂಡ್ ಡೇ 5th ಪೀರಿಯಡ್ ಆ್ಯಕ್ಟಿವಿಟಿ. ಸೊ ನೆಕ್ಸ್ಟು 6th ಪೀರಿಯಡ್ ಆ್ಯಕ್ಟಿವಿಟಿ ಅಂದರೆ ಲೇಕ್ ಶೋರ್ ಅಂತ ಗೇಮ್, ಔಟ್ಡೋರ್ ಗೇಮ್. ಅದು ಹೊರಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಒಂದು ಬೀಗ್ ಸರ್ಕಲ್. ಲೇಕ್ ಶೋರ್ ಮೀನ್ಸ್ ಕೆರೆ ದಡ ಆಟ. ಸೊ ಕೆರೆ ದಡ ಆಡೋದು ಹೇಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವು ಅಲ್ಲಿ ಮಕ್ಕಳನ್ನ ಟ್ರಿಕ್ಕಿಯಾಗಿ ಒಂದು ಕಂಟಿನ್ಯೂಸ್ ಕೆರೆ ದಡ ಕೆರೆ ದಡ ಈ ಥರ ಹೇಳಿ ಮಾಡಿಸ್ಬೋದು. ಸೊ ಇನ್ ದ 7th ಪೀರಿಯಡ್ ಅಗೇನ್ ದ ಸ್ಟೋರಿ ಲಯನ್ ಆ್ಯಂಡ್ ಮೌಸ್. ನೋಡೋಣ, ನಿನ್ನೆ ಏನು ಮಾಡಿದ್ರು, ಲಯನ್ ಆ್ಯಂಡ್ ಮೌಸ್ ಸ್ಟೋರಿದು ಮೊದಲನೇ ದಿವಸ ನಮಗೆ ಸ್ಟೋರಿ ಕೊಟ್ಟಿದ್ದರು. ಸೊ ಸೆಕೆಂಡ್ ಡೇ ಯೂಸ್ ದ ಮಾಸ್ಕನ್ನು ಯೂಸ್ ಮಾಡಿ ಅದನ್ನು ಹೇಳತಕ್ಕಂಥದ್ದು. ಸೊ ಮೆಥಡಾಲಜಿ ಏನು ಕೊಟ್ಟಿದ್ದಾರೆ, ನಾನು ನಿನ್ನೆನೇ ಹೇಳಿದೆ, ಸ್ಟೋರಿ ಟೆಲ್ಲಿಂಗಿಗೆ ಸುಮಾರಷ್ಟು ಮೆಥಡ್ಸ್ ಇದ್ದಾವೆ ಅಂತ ಹೇಳಿ. ಸೊ ಅಲ್ಲಿ ಫಸ್ಟ್ ಡೇ ಏನು ಯೂಸ್ ಮಾಡಿದ್ವಿ, ಕ್ವಶನ್ಸ್. ಸೊ ನಾವು
ಮಾಸ್ಕನ್ನು ಯೂಸ್ ಮಾಡಬೇಕು. ಸೊ ಕ್ರಿಯೇಟ್ ಎ ಫನ್ ಸ್ಟೋರಿ ಟೈಮ್ ಯೂಸಿಂಗ್ ಮಾಸ್ಕ್, ಕೊಲಾಬ್ರೇಟ್ ಟು ಶೇರ್ ರೋಲ್ಸ್ ಯೂಸಿಂಗ್ ಓಲ್ಡರ್ ಸ್ಟೂಡೆಂಟ್ಸ್, ದೊಡ್ಡ ಹುಡುಗರನ್ನ, ಹಿಂದಿನ ವರ್ಷದ ಹುಡುಗರನ್ನ ಅಥವಾ ದೊಡ್ಡ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ರೋಲ್ಸ್ ಮಾಡೋಕ್ಕೆ ಹೇಳಬೇಕು. ಆ ಸಿಂಪಲ್ ಕ್ವಶನ್ಸ್ ಆಫ್ಟರ್ ಟೆಲಿಂಗ್ ದ ಸ್ಟೋರಿ. ಬಿಸೈಡ್ಸ್ ಎಂಜಾಯಿಂಗ್ ದ ಸ್ಟೋರಿ, ಮೇಕ್ ಶೋರ್ ದೇ ಆರ್ ಲಿಸ್ನಿಂಗ್. ಬರೀ ಎಂಜಾಯ್ ಮಾಡ್ತಾ ಇರೋದಲ್ಲ, ಅವ್ರು ಲಿಸನ್ ಮಾಡ್ತಾ ಇರೋದನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಬೇಕು. ಬಿಕಾಸ್ ಕೊನೆಯಲ್ಲಿ ಒಂದು ಅಸೆಸ್ಮೆಂಟ್ ಇದೆ, ಮಕ್ಕಳ ಲಿಸ್ನಿಂಗ್ ಹೇಗಿತ್ತು ಅಂತ ನಾವು ಎವ್ರಿ ಸ್ಟೂಡೆಂಟಿದ್ದು ಎಂಟ್ರಿ ಮಾಡಬೇಕು. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ದ ಲಾಸ್ಟ್ ಪೀರಿಯಡ್, ಸಿ ಯು ಅಗೇನ್. ಇದು ಕೊನೆಯ ಪೀರಿಯಡು, ಸಿ ಯು ಅಗೇನ್ ಅಂತ. ಇಲ್ಲಿ ರಿಪೀಟ್ ಆ್ಯಂಡ್ ರಿಕಾಲ್ ದ ಆಕ್ಟಿವಿಟೀಸ್ ಪರ್ಫಾರ್ಮ್ ಆನ್ ದಿಸ್ ಡೇ. ಆಮೇಲೆ ಎಂಕರೇಜ್ ಚಿಲ್ಡ್ರನ್ ಟು ಶೇರ್ ವಿತ್ ದೇರ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್. ಇವತ್ತು ಏನೇನಾಯಿತು ಎಲ್ಲನೂ ಮನೇಲಿ ಹೇಳೋಕ್ಕೆ ಎನ್ಕರೇಜ್ ಮಾಡಬೇಕು. ಅರೇಂಜ್ ಅ ಸ್ಮಾಲ್ ಹ್ಯಾಪಿ ಅಕೇಶನ್ ಫಾರ್ ಚಿಲ್ಡ್ರನ್ ಟು ರಿಟರ್ನ್ ದ ನೆಕ್ಸ್ಟ್ ಡೇ ಹ್ಯಾಪಿಲಿ. ಬಿಡ್ ಫೇರ್ವೆಲ್, ಪ್ಲ್ಯಾನ್ ಟು ಫೆಸಿಲಿಟೇಟ್ ಟು ಡೂ ಇಟ್ ಯುವರ್ ಸೆಲ್ಫ್ ಆ್ಯಕ್ಟಿವಿಟಿ. ಸೊ ಏನಾದರೂ ಮಕ್ಕಳಿಗೆ ಮಾಡ್ಕೊಂಡು ಬರೋಕ್ಕೆ, ಆ ಕಾಲೇಜಿಗೆ ಮಾಡಿದ್ವಲ್ಲ ಆ ಥರದ್ದು ಏನಾದರೂ ಮಾಡ್ಕೊಂಡು ಬರೋಕ್ಕೆ, ಅಥವಾ ಕಾರ್ನರಲ್ಲಿ ಅವನ ಮಗು ಏನು ಮಾಡಿದ್ನಲ್ಲ, ಸೊ ಸಿಮಿಲರ್ ನೀನು ಮನೇಲಿ ಏನಾದರೂ ಮಾಡು ಅಂತ. ಸೊ ಈ ಥರದ್ದು ಲಾಸ್ಟ್ ಪೀರಿಯಡಲ್ಲಿ ಡಿಸ್ಕಷನ್ ಮಾಡಬೇಕು. ದೀಸ್ ಆರ್ ಆಲ್ ಸೆಕೆಂಡ್ ಡೇ ಆ್ಯಕ್ಟಿವಿಟೀಸ್. ಥ್ಯಾಂಕ್ ಯು.